ಹಾಯ್ ಹಲೋ ನಮಸ್ಕಾರ, ಹೇಗಿದ್ದೀರೆಲ್ಲರೂ? ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಈಸ್ಟರ್ನ ಶಾಪಿಂಗ್ ವ್ಲಾಗ್ ಆಗಿರುತ್ತೆ. ತುಂಬಾ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿರುವಂಥ ವ್ಲಾಗ್ ಆಗಿರುತ್ತೆ ಇದು. ಶಾಪಿಂಗ್ ನನಗೇನು ಮಾಡಲಿಕ್ಕಿಲ್ಲ, ಬಿಕಾಸ್ ನಾನು ಶಾಪಿಂಗ್ ಏನು ಮಾಡಿದರೂ ವೇಸ್ಟ್ ಇವಾಗಂತೂ. ಪಾಪುನ ಇಟ್ಕೊಂಡು ಏನು ತಗೊಂಡ್ರು ಏನು ತಗೊಳ್ಳಿಲ್ಲ, ಅದೇನು ಯಾವ ಎಷ್ಟೋ ಗ್ರ್ಯಾಂಡ್ ಡ್ರೆಸ್ ಹಾಕಿದ್ರು ಅಷ್ಟೇ. ನನಗೆ ಡ್ರೆಸ್ಗಳಿಗಿಂತ ಜಾಸ್ತಿಯಾಗಿ ಸ್ಯಾರೀಸನ್ನು ನಾನು ಜಾಸ್ತಿ ಪ್ರಿಫರ್ ಮಾಡುವಂಥದ್ದು. ತುಂಬಾ ಇಷ್ಟ. ಈ ಹಬ್ಬ ಹರಿದಿನಗಳಿಗೆ, ಫಂಕ್ಷನ್ಸ್ಗಳಿಗೆ ನಾನು ಜಾಸ್ತಿಯಾಗಿ ಸ್ಯಾರೀಸನ್ನೇ ವೇರ್ ಮಾಡೋದು. ಬಟ್ ಈ ಮಗುನ ಇಟ್ಕೊಂಡು ಸ್ಯಾರಿ ವೇರ್ ಮಾಡಲಿಕ್ಕೆ ಒಂದು ತುಂಬ ಕಷ್ಟ. ಅದನ್ನು ಮೇಂಟೈನ್ ಮಾಡಲಿಕ್ಕಲ್ಲ, ಮಗುನ ಮೇಂಟೈನ್ ಮಾಡಲಿಕ್ಕೆ ಕೂಡ ಅಲ್ಲ. ಸೊ ಹಾಗಾಗಿ ನಾನು ಇವಾಗಂತೂ ಶಾಪಿಂಗ್ನ ತುಂಬಾ ಸ್ಟಾಪ್ ಮಾಡಿದ್ದೀನಿ. ನನಗೆ ಕಂಫರ್ಟೇಬಲ್ ಆಗಿರಬೇಕು. ಆಲ್ರೆಡಿ ನನ್ನ ಹತ್ರ ಒಂದು ಹೊಸ ಡ್ರೆಸ್ ಇದೆ, ಸೊ ಹಾಗಾಗಿ ಅದನ್ನೇ ಹಾಕೋದಂತ ಹೇಳಿ ಪ್ಲ್ಯಾನ್ ಮಾಡಿದ್ದೀನಿ. ಸೊ ಇವಾಗ ತಂಗಿಗೆ ಏನು ಅವಳ ರೀಸೆಂಟಾಗಿ ಸ್ಯಾರಿ ಪರ್ಚೇಸ್ ಮಾಡಿದ್ಲು. ಸೊ ಆ ಸ್ಯಾರಿಗೆ ಮ್ಯಾಚಿಂಗ್ ಆಗಿರುವಂತಹ ಬ್ಲೌಸ್ ಪೀಸ್ ಅಥವಾ ರೆಡಿಮೇಡ್ ಬ್ಲೌಸ್ ಯಾವ ಸಿಗುತ್ತಂತ ಹೇಳಿ ನೋಡಬೇಕು. ಮ್ಯಾಚಿಂಗ್ ಆಗುವಂಥದ್ದೇ ಬೇಕಂತೆ. ಸೊ ಹಾಗಾಗಿ ಅದನ್ನು ಹುಡ್ಕೊಂಡು ನಾವು ಇವಾಗ ಹೊರಟಿದ್ದೀವಿ. ಇವಾಗ ಮೂಡುಬೆಳ್ಳೆ ಕ್ರಾಸ್ ಆಗಿ ಎದುರು ಬಂದ್ವಿ. ನೋಡಬೇಕಿನ್ನು ಜಯಲಕ್ಷ್ಮಿ ಹೋಗ್ತಾ ಇರುವಂಥದ್ದು ನಾವು. ಉಡುಪಿಯ ಫೇಮಸ್ ಒಂದು ಶೋರೂಮ್ ಆಗಿರುತ್ತೆ ಇದು. ಸೊ ನೋಡಿ, ನಿಯರ್ ಬೈ ಜಯಲಕ್ಷ್ಮಿ ರೀಚ್ ಆದ್ವಿ ನಾವು. ಅಷ್ಟೊಂದು ಕ್ವಿಕ್ಕಾಗಿ ಅಲ್ಲಿಂದ ಇಲ್ಲಿ ಹಾರಿದ್ವಾ ಅಂತ ಅಂದ್ಕೊಳ್ಬೇಡಿ. ಜಯಲಕ್ಷ್ಮಿ ಹತ್ರ ಬರಬೇಕಾದ್ರೆ ಕ್ಲಿಪ್ಪಿಂಗ್ಸನ್ನು ತೆಗೆದು ಹಾಕಿರುವಂಥದ್ದು ಇದೆ ಜಯಲಕ್ಷ್ಮಿಯ ಶೋರೂಮ್. ಆಲ್ರೆಡಿ ನೀವು ಈ ಶೋರೂಮನ್ನು ನೋಡಿರ್ಬೋದು. ನನ್ನ ಪ್ರೀವಿಯಸ್ ವ್ಲಾಗ್ಗಳಲ್ಲಿ ಕೂಡ ಇದೆ. ಸೊ ಬೇರೆ ವ್ಲಾಗರ್ಸ್ ಕೂಡ ಹಾಕಿರೋದನ್ನು ನೋಡಿರ್ಬೋದು ನೀವು. ಸೊ ನಾನು, ಇಬ್ಬರು ತಂಗಿಯಂದರು, ಹಸ್ಬೆಂಡ್, ಸೊ ನಾವೆಲ್ಲರೂ ಜಯಲಕ್ಷ್ಮಿಯ ಹತ್ರ ಬಂದ್ವಿ. ಜನಜಂಗುಳಿ ಮಾತ್ರ. ಹೊರಗಡೆನೇ ಇಷ್ಟು ಜನ ಇದ್ದಾರೆ, ಇನ್ನು ಒಳಗಡೆ ಎಷ್ಟು ಜನ ಇದ್ದಾರೋ ಗೊತ್ತಿಲ್ಲ, ನೋಡಬೇಕಷ್ಟೇ. ಇವಾಗ ಅಂದರೆ ಮದುವೆ ಸೀಸನ್ ಸ್ಟಾರ್ಟ್ ಆಯ್ತಲ್ವ, ಸೊ ಹಾಗಾಗಿ ತುಂಬ ಅಂದರೆ ತುಂಬಾ ಜನ ಇರ್ತಾರೆ. ನಮಗೆ ಬೇಕಾಗಿರೋ ಐಟಮ್ ಸಿಗುತ್ತೆ ಅಲ್ವ, ನೋಡಬೇಕಷ್ಟೇ ಇನ್ನು ಹೋಗಿ. ಸೊ ಮುಂದೆ ಹೋಗಬೇಕಾದ್ರೆ ಅಲ್ಲಿ ಒಂದು ಲೇಡಿ ಒಂದು ಮಗುನ ಹಿಡ್ಕೊಂಡು ನಮ್ಮ ಮಗುನ ನೋಡಿ ಪಾಪು ಬಂತು ನೋಡು ಅಂತ ಹೇಳ್ತಿದ್ರು. ಸೊ ಹಾಗಾಗಿ ಹಸ್ಬೆಂಡ್ ಆ ಪಾಪುಗೆ ಒಂದು ಹಾಯ್ ಹೇಳಿಸಿ ತಗೊಂಡು ಬಂದರು. ನಾನು ಹೊರಗಡೆನೇ ಹೇಳಿದ್ದಲ್ಲ ಎಷ್ಟು ಜನರಿದ್ದಾರೆ, ಒಳಗಡೆ ಎಷ್ಟು ಜನ ಇರ್ಬೋದು ಅಂಥೇಳಿ. ಸೊ ಇದು ಬಿಲ್ಡಿಂಗಿಗೆ ವೇಟ್ ಮಾಡ್ತಿರುವವರೇ ಇಷ್ಟು ಜನ ಇದ್ದಾರೆ. ಸೊ ಒಳಗಡೆ ನಾವು ಇವಾಗ ಬಂದಿರುವಂಥದ್ದು 3rd ಫ್ಲೋರಿಗೆ. ಇಲ್ಲಿ ನಮಗೆ ಬ್ಲೌಸ್ ಪೀಸಸ್ ಅಂದರೆ ಯಾವುದೇ ರೀತಿಯಾದ ಮ್ಯಾಚಿಂಗ್ ಪೀಸಸ್ ನಿಮಗೆ ಏನಾದರೂ ಗೌನ್ ಅದು ಇದು ಅಂತ ಹೇಳಿದ್ರೆ ಅಂದರೆ 3rd ಫ್ಲೋರಲ್ಲಿ ಇರುವಂಥದ್ದು. ಸೊ ನಾವು 2 ಸಾರಿನ ತಗೊಂಡು ಬಂದಿದ್ದೇವೆ. ನಮಗೆ ಪೀಸಸ್ ಸಿಗುತ್ತೋ ಇಲ್ವೋ ಅಂತ ಹೇಳಿ ನಾವು ಹುಡುಕ್ತಾ ಇದ್ವಿ. ಬಟ್ ಅನ್ಫಾರ್ಚುನೇಟ್ಲಿ ನಮಗೆ ಬೇಕಾಗಿರುವಂಥ ಪೀಸ್ ಸಿಗಲಿಲ್ಲ. ಅದು ಮ್ಯಾಚ್ ಕೂಡ ಆಗ್ತಿರಲಿಲ್ಲ ಅವ್ರು ತೋರಿಸಿರುವಂಥದ್ದು. ನಿಮಗೆ ವಿಡಿಯೋದಲ್ಲಿ ಮ್ಯಾಚಿಂಗ್ ಆಗಿ ಕಾಣಿಸ್ಬೋದು, ಬಟ್ ಮ್ಯಾಚಿಂಗ್ ಇಲ್ಲ. ಸೊ ಹಾಗಾಗಿ ನಾವು ಇದನ್ನೆಲ್ಲ ಸ್ಕಿಪ್ ಮಾಡಿ ರೆಡಿಮೇಟಿಗೆ ಹೋಗುವ ಅಂತ ಹೇಳಿ ಅಂದ್ಕೊಂಡು ರೆಡಿಮೇಟಿಗೆ ಹೋದ್ವಿ. ಬಟ್ ಒಂದು ಸಾರಿಗೆ ಅಷ್ಟೇ ನಮಗೆ ಸಿಕ್ತು, ಇನ್ನೊಂದು ಸಾರಿಗೆ ಸಿಗಲಿಲ್ಲ. ಸೊ ಯಾವ ಸಾರಿ ಸಿಕ್ತು ನೋಡಿ, ಈ ಸ್ಯಾರಿಗೆ ನಮಗೆ ಮ್ಯಾಚಿಂಗ್ ಆಗಿರುವಂಥ ಒಂದು ಬ್ಲೌಸ್ ಸಿಕ್ತು. ಓಕೆ ಅನ್ನಿಸ್ತು, ಅದಕ್ಕೋಸ್ಕರ ಅದನ್ನೇ ಪರ್ಚೇಸ್ ಮಾಡಿದ್ವಿ. ಇದು ಇರುವಂಥದ್ದು ಸೆಕೆಂಡ್ ಫ್ಲೋರಲ್ಲಿ ರೆಡಿಮೇಡ್ ಬ್ಲೌಸ್ ಮತ್ತು ನಿಮಗೆ ಸ್ಯಾರೀಸ್ಗಳ ಆಪ್ಷನ್ಸ್ ಸಿಗುತ್ತೆ. ಸೊ ಅದನ್ನು ಇಟ್ಕೊಂಡು ಬಿಲ್ಲಿಂಗಿಗೆ ಟೋಕನ್ ತೆಕ್ಕೊಂಡ್ವಿ. ಟೋಕನ್ ನಂಬರ್ ಮತ್ತು ಕೌಂಟರ್ ನಂಬರ್ 2 ಸ್ಕ್ರೀನ್ ಮೇಲೆ ಇರುತ್ತೆ. ಸೊ ಅಲ್ಲಿ ಹೋಗಿ ನಾವು ಬಿಲ್ಲಿಂಗನ್ನು ಮಾಡುವಂಥದ್ದು. ಸೊ ಅಲ್ಲಿಂದ ಇವಾಗ ಹೊರಟು ಪೋಲಾರಿಗೆ ಹೋಗ್ತಾ ಇದ್ದೀವಿ. ಪೋಲಾರ್ ಐಸ್ ಕ್ರೀಮನ್ನು ಟೇಸ್ಟ್ ಮಾಡುವ, ಹೇಗಿದೆ ಏನು ಎತ್ತ ಅಂತ ಹೇಳಿ ನೋಡುವ ಅಂತ ಹೇಳಿ ನಾವು ಹೋಗ್ತಿರುವಂಥದ್ದು ಪೋಲಾರಿಗೆ. ನೋಡಿ, ಇದೇ ಪೋಲಾರ್. ಸೊ ತುಂಬಾ ಚೆನ್ನಾಗಿದೆ. ಎಂಟ್ರಿ ಕೂಡ ತುಂಬಾ ಚೆನ್ನಾಗಿತ್ತು. ಒಳ್ಳೆ ರೀತಿಯಾಗಿ ವೆಲ್ಕಮ್ ಮಾಡಿದ್ರು. ವೆಲ್ಕಮ್ ಮಾಡಿ ಮೆನ್ಯೂ ಕಾರ್ಡ್ ಕೊಟ್ಟರು. ಮೆನ್ಯೂ ಕಾರ್ಡ್ ನೋಡಿ. ಸೊ ನಾವು ಏನು ಆರ್ಡ್ರ್ ಮಾಡ್ತೀವಿ ನೋಡಿ, ಆಯಿತಾ. ಸೊ ನಾವು ಇಷ್ಟು ಜನ ಇವಾಗ ಬಂದು ಕೂತ್ಕೊಂಡ್ವಿ. ಏನು ತಗೊಳ್ತೀವಿ ಅಂತ ನಿಮಗೆ ತೋರಿಸ್ತೀನಿ ನೋಡಿ. ಪೋಲಾರ್ ನೋಡಿ ಒಳಗಡೆ ಹೇಗಿದೆ ಅಂತ ಹೇಳಿ. ಸೊ ನಾವು ತಗೊಂಡಿರುವಂಥ ಐಸ್ ಕ್ರೀಮ್ಗಳಿವು ತುಂಬಾ ಚೆನ್ನಾಗಿತ್ತು. ನಮಗಂತೂ ತುಂಬ ಇಷ್ಟ ಆಯಿತು.
ನನಗೆ ಹೆಸರೆಲ್ಲ ನಿಜವಾಗ್ಲೂ ಹೇಳ್ತೀನಿ, ನನಗೆ ಹೆಸರೆಲ್ಲ ಮರ್ತೋಯ್ತು. ಬಟ್ ರೀಸನೇಬಲ್ ರೇಟ್ ಒಳಗಡೆ ಇತ್ತು, ತುಂಬಾ ಚೆನ್ನಾಗಿತ್ತು. ಸೊ ಅದನ್ನು ತಿಂದು ಇವಾಗ ಬ್ಯಾಕ್ ಟು ಹೋಮ್ ಮನೆಗೆ ಹೊರಟ್ವಿ. ಇನ್ನು ಮನೆಗೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡುವ. ಈ ಮಗುವನ್ನಂತೂ ಹಿಡ್ಕೊಂಡು ಹೋದರೆ ಹೇಳೋದೇ ಬೇಡ, ಅವಳ ಹಿಂದೆನೇ ಆಗುತ್ತೆ ಟೈಮ್, ಅವಳು ಹಿಡ್ಕೊಳ್ಳೋದು ಅದು ಇದು ಅಂತ ಹೇಳಿ. ಮಕ್ಕಳು ಕೂಡ ಅಷ್ಟೇ ಎಲ್ಲ ಹೊರಗಡೆ ಹೋದ್ಮೇಲೆ ಸ್ವಲ್ಪ ಚಿರಿ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ನನಗಂತೂ ಚೂರು ಕೂಡ ಟೈಮ್ ಸಿಕ್ಕಿಲ್ಲ. ಇನ್ನು ಹೋಗಿ ಮಗುನ ಮಲಗಿಸಿ ನಾನು ಸ್ವಲ್ಪ ರೆಸ್ಟ್ ಮಾಡಬೇಕು ಅಂತ ಅಂದ್ಕೊಂಡು ಹೊರಟಿದ್ದೀನಿ. ನೋಡುವ ಮನೆಗೆ ಹೋದ್ಮೇಲೆ ರೆಸ್ಟ್ ಮಾಡಲಿಕ್ಕೆ ಸಿಗುತ್ತೋ ಇಲ್ವೋ ಅಂತ ಹೇಳಿ. ಸೊ ನಾನು ಮಾಡಿರುವ ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೆನಪಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.